ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ವರುಣನ ಅಬ್ಬರ ಮುಂದುವರಿತಾ ಇರುವಂತದ್ದು. ಮೇಘರಾಜನ ಆರ್ಭಟಕ್ಕೆ ಇದೀಗ ಘಟಪ್ರಭಾ ನದಿಗೆ ಜೀವ ಕಳೆ ಬಂದಿದೆ. ಮತ್ತೆ ಮೈದುಂಬಿಕೊಂಡ ಘಟಪ್ರಭಾ ನದಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ವರುಣನ ಅಬ್ಬರ. ಮೇಘರಾಜನ ಆರ್ಭಟಕ್ಕೆ ಘಟಪ್ರಭಾ ನದಿಗೆ ಜೀವ ಕಳೆ ಬಂದಿದೆ. ಮೈದುಂಬಿಕೊಂಡ ಘಟಪ್ರಭಾ ನದಿ ಹಾಲ್ನೊರೆಯಂತೆ ಧುಮುಕ್ತಿದೆ ಗೋಕಾಕ್ ಫಾಲ್ಸ್. 171 ಅಡಿ ಮೇಲಿನಿಂದ ಮೈದುಂಬಿ ಧುಮುಕ್ತಾ ಇದೆ. ನಯಾಗರಾ ಫಾಲ್ಸ್ ಅಂತ ಕರಿತೀವಿ. ನದಿ ನೀರಿನ ಮಟ್ಟ ಹೆಚ್ಚಳ ಹಿನ್ನೆಲೆ ಬ್ಯಾರೇಜ್ ಮುಳುಗಡೆಯಾಗಿದೆ. ಗೋಕಾಕ್ ಹಾಗೆ ಶಿಂಗಳಾಪುರ ಗ್ರಾಮದ ಮಧ್ಯೆ ಇರುವಂತಹ ಬ್ಯಾರೇಜ್ ಮುಳುಗಡೆಯಾಗಿದೆ. ಪರ್ಯಾಯ ಮಾರ್ಗದತ್ತ ಸವಾರರು ಈಗ ಮುಖ ಮಾಡಿದ್ದಾರೆ. ಶಿಂಗಳಾಪುರ, ಮಾರ್ಕಂಡೇಯ ಹಾಗೂ ಘಟಪ್ರಭಾ ನದಿ ಸ್ಥಾನ. ಮಳೆ ಮುಂದುವರೆದ ಹಿನ್ನೆಲೆ ನದಿ ಹಾಗೆ ಜಲಪಾತಕ್ಕೆ ಈಗ ಜೀವ ಕಳೆ ಬಂದಿರುವಂಥದ್ದು. ಜಲಪಾತದ ದೃಶ್ಯ ವೈಭವ ಕಣ್ತುಂಬಿಕೊಳ್ಳಲು ಪ್ರವಾಸಿಗರು ದಂಡಾಗಿ ಬರ್ತಿದ್ದಾರೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ವರುಣ ದೇವ ಅಬ್ಬರಿಸ್ತಾ ಇದ್ದಾನೆ. ಈ ಒಂದು ಮೇಘರಾಜನ ಆರ್ಭಟಕ್ಕೆ ಈಗ ಘಟಪ್ರಭಾ ನದಿಗೆ ಜೀವ ಕಳೆ ಬಂದಿದೆ. ಮತ್ತೆ ಮೈದುಂಬಿಕೊಂಡಂತಹ ಘಟಪ್ರಭಾ ನದಿ, ಏನು ನಾವು ನಯಾಗರಾ ಫಾಲ್ಸ್ ಅಂತ ಕರಿತೀವಲ್ಲ, ಗೋಕಾಕ್ ಫಾಲ್ಸ್ ಈಗ ಮೈದುಂಬಿ ಹರಿತಾ ಇದೆ. ಹಾಲ್ನೊರೆಯಂತೆ ಧುಮುಕ್ತಾ ಇರುವಂತಹ ಗೋಕಾಕ್ ಫಾಲ್ಸ್. ಈ ಒಂದು ಫಾಲ್ಸ್ ಅನ್ನ ನೋಡೋದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರವಾಸಿಗರು ಕೂಡ ಆಗಮಿಸ್ತಾ ಇದ್ದಾರೆ. 171 ಅಡಿ ಮೇಲಿನಿಂದ ಮೈದುಂಬಿ ಧುಮುಕುವಂತಹ ಈ ಒಂದು ಗೋಕಾಕ್ ಫಾಲ್ಸ್. ನದಿ ನೀರಿನ ಮಟ್ಟ ಹೆಚ್ಚಳ ಹಿನ್ನೆಲೆ ಬ್ಯಾರೇಜ್ ಕೂಡ ಈಗ ಮುಳುಗಡೆಯಾಗಿದೆ. ಈ ಒಂದು ಗೋಕಾಕ್ ಹಾಗೆ ಶಿಂಗಳಾಪುರ ಗ್ರಾಮದ ಮಧ್ಯೆ ಇರುವಂತಹ ಬ್ಯಾರೇಜ್ ಈಗ ಮುಳುಗಡೆಯಾಗಿರುವಂಥದ್ದು. ಬ್ಯಾರೇಜ್ ಮುಳುಗಡೆಯಾಗಿರುವಂತಹ ಕಾರಣಕ್ಕೆ ಈಗ ವಾಹನ ಸವಾರರು ಪರ್ಯಾಯ ಮಾರ್ಗದತ್ತ ಮುಖ ಮಾಡಿದ್ದಾರೆ. ಶಿಂಗಳಾಪುರ, ಮಾರ್ಕಂಡೇಯ ಹಾಗೂ ಘಟಪ್ರಭಾ ನದಿಯ ಸ್ಥಾನ ಆಗಿರುವಂಥದ್ದು. ಇನ್ನು ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂತಹ ಕಾರಣಕ್ಕೆ ಈಗ ಜಲಪಾತ ಈಗ ಮೈದುಂಬಿ ಹರಿತಾ ಇರುವಂಥದ್ದು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ನಾವೇನು ನಯಾಗರಾ ಫಾಲ್ಸ್ ಅಂತ ಕರಿತೀವಲ್ಲ, ಗೋಕಾಕ್ ಫಾಲ್ಸ್ ಮೈದುಂಬಿ ಹರಿತಾ ಇದೆ ನೋಡಿ. ಹಾಲ್ನೊರೆಯಂತೆ ಧುಮುಕ್ತಾ ಇರುವಂಥದ್ದು ಗೋಕಾಕ್ ಫಾಲ್ಸ್ನ ದೃಶ್ಯಾವಳಿ ಇದು. ಬ್ಯಾರೇಜ್ ಈಗ ಮುಳುಗಡೆಯಾಗಿದೆ. ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿತಾ ಇರುವಂಥದ್ದು. ಇನ್ನು ಬ್ಯಾರೇಜ್ ಕೂಡ ಮುಳುಗಡೆಯಾಗಿರುವಂಥದ್ದು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ವಾಹನ ಸವಾರರು ಕೂಡ ಪರದಾಡ್ತಾ ಇದ್ದಾರೆ. ಈ ಕಡೆಯಿಂದ ಆ ಕಡೆ ದಡಕ್ಕೆ ಸೇರೋದಕ್ಕೆ ಹೇಗೆ ಹೋಗೋದು ಅನ್ನುವಂಥದ್ದು. ನದಿ ಏನು ಬ್ರಿಡ್ಜ್ ಮೇಲೇನೆ ನೀರು ಹರಿದು ಹೋಗ್ತಾ ಇದೆ. ಇನ್ನು ಅಪಾಯ ಮಟ್ಟದ ಪ್ರಮಾಣವನ್ನು ಮೀರುವಂತಹ ಸಾಧ್ಯತೆ ಇದೆ ಇನ್ನೆರಡು ದಿನ ಹೋದ್ರೆ ನೋಡಿ. ಆದರೂ ಸಾಹಸ ಮಾಡಿ ಹೋಗೋದಕ್ಕೆ ಮುಂದಾಗಿದ್ದಂತಹ ವಾಹನ ಈಗ ಮತ್ತೆ ರಿವರ್ಸ್ ಗೇರ್ ಬರ್ತಾ ಇರುವಂಥದ್ದು. ಅಂದರೆ ಅಷ್ಟರ ಮಟ್ಟಿಗೆ ಹರಿವು ಹೆಚ್ಚಿನ ಮಟ್ಟದಲ್ಲಿ ಇರುವಂಥದ್ದು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಇದೀಗ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹರಿದು ಬರ್ತಾ ಇರುವಂಥದ್ದು ಘಟಪ್ರಭಾ ನದಿಯ ನೀರು. ಒಂದು ಕಡೆ ಸೇತುವೆ ಕೂಡ ಮುಳುಗಡೆಯಾಗಿರುವಂಥದ್ದು, ಮತ್ತೊಂದು ಕಡೆ ಹಾಲ್ನೊರೆಯಂತೆ ಧುಮುಕ್ತಾ ಇದೆ ಗೋಕಾಕ್ ಫಾಲ್ಸ್.